ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ತುಲಾರಾಶಿಯವರು ಅಂದ್ರೆ ಸಮತೋಲನಕ್ಕೆ ಹೆಸರಾದವರು. ಆದರೆ ಈ ಫೆಬ್ರವರಿ 2026ರಲ್ಲಿ ನಿಮ್ಮ ಜೀವನದ ಬ್ಯಾಲೆನ್ಸ್ ಸ್ವಲ್ಪ ಬದಲಾಗೋ ಲಕ್ಷಣಗಳಿವೆ. ಯಾಕೆ ಗೊತ್ತಾ? ಈ ತಿಂಗಳು ನಿಮಗೆ ಒಂದು ಕಡೆಯಿಂದ ನಿರೀಕ್ಷಿತ ಹಣದ ಲಾಭವಾಗ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ನಿಮ್ಮ ಆಪ್ತರಿಂದಲೇ ನಿಮಗೆ ಒಂದು ಸಣ್ಣ ಸವಾಲು ಎದುರಾಗ್ಬೋದು. ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ತಿರುವು ಇರುತ್ತಾ. ಹಾಗೆಯೇ ನಿಮ್ಮ ಅದೃಷ್ಟವನ್ನು 10 ಪಟ್ಟು ಹೆಚ್ಚಿಸೋ ಆ ಒಂದು ಶಕ್ತಿಶಾಲಿ ಪರಿಹಾರ ಆದರೂ ಯಾವುದು? ಈ ಎಲ್ಲ ಆಸಕ್ತಿದಾಯಕ ವಿಷಯಗಳನ್ನ ನೀವು ತಿಳಿದುಕೊಬೇಕು ಅಂದರೆ ಈ ವಿಡಿಯೋನ ನೀವು ಮಿಸ್ ಮಾಡದೆ ಕೊನೆವರೆಗೂ ನೋಡಬೇಕು. ಈ ತಿಂಗಳು ತುಲಾರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗ ಹೇಗಿರುತ್ತೆ ಅಂತ ನೋಡೋದಾದರೆ ತುಂಬಾ ಸಕಾರಾತ್ಮಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಚೇರಿಯಲ್ಲಿ ನಿಮ್ಮ ಕಲಾತ್ಮಕ ಆಲೋಚನೆಗಳಿಗೆ ಮತ್ತು ಕೆಲಸದ ವೈಖರಿಗೆ ಉತ್ತಮ ಮನ್ನಣೆ ಸಿಗಲಿದೆ. ನೀವು ಬಹಳ ದಿನಗಳಿಂದ ಪ್ರಮೋಷನ್ ಅಥವಾ ವರ್ಗಾವಣೆಗಾಗಿ ಏನಾದರೂ ಕಾಯ್ತಿದ್ರೆ ಈ ತಿಂಗಳು ಆ ಬಗ್ಗೆ ನೀವು ಶುಭ ಸುದ್ದಿಯನ್ನು ಕೇಳ್ತೀರಿ. ಇನ್ನು ಸೃಜನಶೀಲ ಕ್ಷೇತ್ರದಲ್ಲಿರೋರಿಗೆ ಈ ತಿಂಗಳು ತುಂಬಾ ಯಶಸ್ವಿ ತಿಂಗಳಾಗಲಿದೆ ಅಂತಲೇ ಹೇಳ್ಬೋದು. ಆದರೆ ನೀವು ಸಹೋದ್ಯೋಗಿಗಳ ಜೊತೆ ಅತಿಯಾದ ಆತ್ಮೀಯತೆ ಬೇಡ. ವೃತ್ತಿಪರವಾಗಿರೋದು ತುಂಬಾ ಉತ್ತಮ. ಈ ತಿಂಗಳು ವ್ಯಾಪಾರ ಮಾಡುವವರು ಆರ್ಥಿಕ ಚೇತರಿಕೆಯನ್ನು ಕಾಣ್ತೀರಿ. ಇನ್ನು ಹೊಸ ವ್ಯವಹಾರ ಮಾಡುವವರು ಅಥವಾ ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಒಪ್ಪಂದಗಳೇನಾದ್ರು ಇದ್ದರೆ ಆ ಒಪ್ಪಂದಗಳಿಗೆ ಇದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಬಟ್ಟೆ, ಆಭರಣ ಅಥವಾ ಅಲಂಕಾರಿಕ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಲಾಭವಾಗಲಿದೆ. ಇನ್ನು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯೋ ಹಾದಿ ಸಹ ಸುಗಮವಾಗಲಿದೆ. ಹೂಡಿಕೆ ಮಾಡಬೇಕಾದ್ರೆ ನೀವು ದೀರ್ಘಕಾಲದ ಲಾಭದ ಬಗ್ಗೆ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಕೃಷಿ ನಂಬಿದ ತುಲಾರಾಶಿಯವರಿಗೆ ಈ ತಿಂಗಳು ಫಲಪ್ರದವಾಗಲಿದೆ ಅಂತಲೇ ಹೇಳ್ಬೋದು. ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಸೌಲಭ್ಯ ಸಿಗಲಿದೆ. ಇನ್ನು ಹೊಸ ತಂತ್ರಜ್ಞಾನ ಅಥವಾ ನೀವು ಆಧುನಿಕ ಕೃಷಿ ಪದ್ಧತಿಯನ್ನು ಏನಾದರೂ ಅಳವಡಿಸಿಕೊಬೇಕು ಅಂದರೆ ಇದು ಸಕಾಲ ಅಂತಲೇ ಹೇಳ್ಬೋದು. ಇನ್ನು ಭೂಮಿಗೆ ಸಂಬಂಧಿಸಿದ ವಿವಾದಗಳೇನಾದರೂ ಇದ್ದರೆ ಅದು ಸೌಮ್ಯವಾಗಿ ಬಗೆಹರಿಯುತ್ತೆ. ಇನ್ನು ಹೈನುಗಾರಿಕೆಯಲ್ಲಿ ತೊಡಗಿರೋರಿಗೆ ಈ ತಿಂಗಳು ಆದಾಯ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ತುಲಾರಾಶಿಯವರಿಗೆ ಕುಟುಂಬ ಮತ್ತು ಸಂಬಂಧ ಹೇಗಿರುತ್ತೆ ವಿಚಾರದಲ್ಲಿ ಈ ತಿಂಗಳು ಅಂತ ನಾವು ನೋಡೋದಾದರೆ ಸುಖ ಸಂತೋಷ ನೆಲೆಯಾಗಲಿದೆ ಅಂತಲೇ ಹೇಳ್ಬೋದು. ಮತ್ತೊಂದು ಮುಖ್ಯವಾಗಿ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ನೀವು ಕಳೆಯಲು ಪ್ರವಾಸ ಸಹ ಹೋಗ್ತೀರಿ. ಮನೆಯಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯೋ ಸಾಧ್ಯತೆ ಕೂಡ ಗೋಚರಿಸ್ತಾ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಹೆಮ್ಮೆ ತರುತ್ತೆ. ಆದರೆ ಹೊರಗಿನವರ ಮಧ್ಯಪ್ರವೇಶದಿಂದ ಕುಟುಂಬದಲ್ಲಿ ಸಣ್ಣ ಗೊಂದಲ ಉಂಟಾಗ್ಬೋದು. ಅದರ ಬಗ್ಗೆ ನೀವು ತುಂಬಾ ಹುಷಾರಾಗಿರಿ. ಈ ತಿಂಗಳು ತುಲಾರಾಶಿಯವರಿಗೆ ಆರೋಗ್ಯ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಮಿಶ್ರ ಫಲದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕುತ್ತಿಗೆ ನೋವಿನಂತಹ ಸಮಸ್ಯೆಗಳು ಕಾಣಿಸ್ಕೊಬೋದು. ಕಣ್ಣಿನ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ. ಮಾನಸಿಕ ಪ್ರಶಾಂತತೆಗಾಗಿ ನೀವು ಸಂಗೀತವನ್ನು ಕೇಳೋದು ಅಥವಾ ಧ್ಯಾನ ಮಾಡೋದು ನಿಮಗೆ ತುಂಬಾ ಸಹಕಾರಿಯಾಗುತ್ತೆ. ಆಹಾರ ಪದ್ಧತಿಯಲ್ಲಿ ಶಿಸ್ತು ಕಾಪಾಡಿಕೊಳ್ಳಿ. ತುಲಾರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು 6, 15, 24. ಅದೃಷ್ಟದ ಬಣ್ಣ ಬಂದು ಬಿಳಿ ಬಣ್ಣ, ಕ್ರೀಮ್ ಕಲರ್ ಹಾಗೆಯೇ ತಿಳಿ ನೀಲಿ. ಈ ತಿಂಗಳಿನಲ್ಲಿ ನೀವು ಶುಭ ಫಲಗಳನ್ನ ಹೆಚ್ಚಿಸ್ಕೊಬೇಕು ಅಂದರೆ ನೀವು ಈ ಸರಳ ಪರಿಹಾರಗಳನ್ನ ಪಾಲಿಸಿ. ನೀವು ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ಅಷ್ಟೋತ್ರವನ್ನು ಪಠಿಸಿ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸಕ್ಕರೆ ಅಥವಾ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಯನ್ನು ನೀವು ಬಡವರಿಗೆ ದಾನ ಮಾಡಿ. ಹಾಗೆಯೇ ನೀವು ಮನೆಯಲ್ಲಿ ಸದಾ ಸುಗಂಧ ದ್ರವ್ಯ ಅಥವಾ ಧೂಪದ ಬಳಕೆಯನ್ನು ಮಾಡಿ. ಇದು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ತುಲಾರಾಶಿ ಸ್ನೇಹಿತರು ಹಾಗೆ ಬಂಧುಗಳಿಗೆಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.